ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕ್ಷೇಮ ಅಂತ ಅನ್ಕೋತೇನೆ. ಇತ್ತೀಚೆಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ತುಂಬ ದುರುಪಯೋಗಪಡಿಸಿಕೊಳ್ಳುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪದ ಮಧ್ಯೆನೇ ಒಂದು ಕಡೆಗೆ ಅಧಿಕಾರಿಗಳು ದುರುಪಯೋಗಪಡಿಸ್ಕೋತಾ ಇದ್ದಾರೆ, ಇನ್ನೊಂದು ಕಡೆಗೆ ಅರ್ಜಿದಾರರು ದುರುಪಯೋಗಪಡಿಸ್ಕೋತಾ ಇದ್ದಾರೆ ಅನ್ನುವಂಥದ್ದು. ಅರ್ಜಿದಾರರಿಗೆ ಆಮಿಷ ಒಡ್ಡುವ ಭ್ರಷ್ಟರು ಕೊನೆಗೆ ಅರ್ಜಿದಾರರನ್ನೇ ಗುರಿ ಮಾಡಿ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿಕೊಂಡು ಲೂಟಿ ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಹೊಡೆಯೋದ್ರಲ್ಲಿ ಒಂದಿಷ್ಟು ಒಂದು 4 ಜನ ಅರ್ಜಿ ಹಾಕಿದ ತಕ್ಷಣ ಒಂಥವ್ರಿಗೆ ಕೊಟ್ಟು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ನಡೀತಾ ಇರುವಂಥದ್ದು ಕೂಡ ಸತ್ಯ. ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಡಿಯಲ್ಲಿ ನಡೆಯುವಂತಹ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ರಮವಾಗಿ ಮಣ್ಣನ್ನು ಹೊಡೆಯುವಂಥದ್ದು ಏನಿದೆ, ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ. ಅಲ್ಲಂತೂ ವಿಪರೀತವಾಗಿ ಇಲ್ಲೀಗಲ್ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನ ಕೇಳುವವರ ಸಂಖ್ಯೆಯೂ ಕೂಡ ಅಧಿಕ ಇದೆ. ಬರ್ತೈತಿ ಒಂದಿಷ್ಟು ಬರಲಿ ಅನ್ನೋ ಹಿಂಡ್ಕಿಂದ ಕೈ ಬಿಡೋನು ಅನ್ನೋವಂಥವ್ರು ಸಂಖ್ಯೆ ಇರೋದ್ರಿಂದ ಇದು ಈ ವ್ಯವಸ್ಥೆಯಲ್ಲಿ ಮಾಹಿತಿ ಹಕ್ಕಿನ ದುರುಪಯೋಗ ಆಗುತ್ತೆ ಅನ್ನೋದು ಸತ್ಯ. ಆದಾಗ್ಯೂ ಕೂಡ ಕೆಲವರು ಪ್ರಾಮಾಣಿಕವಾಗಿ ಹೋರಾಟ ಮಾಡೋರು ಇದೀರಿ. ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಆ ಮಟ್ಟದಲ್ಲಿ ಯಶಸ್ವಿಯನ್ನು ಸಾಧಿಸಬೇಕು ಅನ್ನೋದಾದರೆ ನಿಮಗೆ ಹೈಕೋರ್ಟ್ ರೂಲಿಂಗ್ಸು, ಸುಪ್ರೀಂ ಕೋರ್ಟ್ ರೂಲಿಂಗ್ಸು ಭಾಳ ಇಂಪಾರ್ಟೆಂಟು. ಅಂಥ ಸೈಟೇಷನ್ಸ್ ಹಾಕಿ ನೀವು ಅತ್ಯಂತ ಸ್ಟ್ಯಾಂಡರ್ಡಾಗಿ ಬರೀಬೇಕು. ಅದನ್ನು ನಿಮ್ಮ ಪ್ರತಿಪಾದನೆ ಅತ್ಯಂತ ಶಕ್ತಿಶಾಲಿಯಾಗಿರಬೇಕು ಅನ್ನೋದಾದರೆ ಎಕ್ಸ್ಪೀರಿಯನ್ಸ್ಡ್ ಓರಿಯೆಂಟೆಡ್ ಪುಸ್ತಕಗಳನ್ನು ನೀವು ಓದಬೇಕು. ಬರೀ ನಾನು ಬರೆದ ಪುಸ್ತಕ ಅದಷ್ಟೇ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋದಿಲ್ಲ, ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳೋಲ್ಲ. ಬೇರೆಯವ್ರು ಬರೀತಾರೆ ಕೂಡ. ಆದರೆ ತೀಕ್ಷ್ಣವಾಗಿ ಬರೆಯುವಂಥ ಒಂದು ಸಂದರ್ಭ ಬಂದಾಗ ಅದು ನನ್ನ ಪುಸ್ತಕಕ್ಕೆ ಸಮಾನಾಂತರವಾಗಿ ಶಬ್ದಗಳ ಬಳಕೆಯನ್ನು ಯಾರಾದರೂ ಮಾಡಿದ್ದಾರೆ ಅಂತ ಅಂದರೆ ಬಹುಶಃ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೇನಾದರೂ ಮಾಹಿತಿ ಹಕ್ಕು ಬಗ್ಗೆ ಒಂದು ಸಮೃದ್ಧ ಜ್ಞಾನ ನಿಮಗೆ ಬೇಕು ಅನ್ನೋದಾದರೆ ಮಾಹಿತಿ ಹಕ್ಕು ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ ನಾನು ಬರೆದಿರೋ ಬುಕ್ಕು. ಅದರ ಬೆಲೆ 800 ರೂಪಾಯಿ ಇದೆ. 9448962082ಗೆ ನೀವು ಹಣವನ್ನು ಸಂದಾಯ ಮಾಡಿ ಹೆಸರು, ವಿಳಾಸ, ಪೋಸ್ಟ್, ಪಿನ್ ಕೋಡ್, ಮೊಬೈಲ್ ನಂಬರ್ನ ಕಳಿಸ್ಕೊಟ್ರೆ ನಿಮಗೆ ನೇರವಾಗಿ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ಪುಸ್ತಕ ಬರುತ್ತೆ. ಒಂದು ಬಾರಿ ನೀವು ಈ ಪುಸ್ತಕ ಓದಿ ನೀವು ಒಬ್ಬ ನ್ಯಾಯವಾದಿ ಆಗಿಬಿಡ್ತೀರ. ಪುಸ್ತಕಗಳನ್ನ ಓದಿ ಜ್ಞಾನ ಸಂಪಾದಿಸಿಕೊಳ್ರಿ. ಬ್ರಹ್ಮಾಸ್ತ್ರ ಇದು, ಸರಿಯಾಗಿ ಬಳಸ್ಕೊಳ್ರಿ. ಸುದರ್ಶನ ಚಕ್ರವನ್ನು ಶ್ರೀಕೃಷ್ಣ ಬಳಸುವಾಗ ಇರ್ತಾಯಿದ್ರು ಅನ್ನೋದನ್ನು ನೀವು ನೆನಪು ಮಾಡಿಕೊಂಡು ನಂತರ ಮಾಹಿತಿ ಹಕ್ಕಿನಲ್ಲಿ ನಿಮ್ಮ ಅರ್ಜಿಯನ್ನು ಹಾಕಿ ದಾಖಲೆ ಪಡೆಯುವಂತಹ ಯುದ್ಧವನ್ನು ಮಾಡಬೇಕು ಅಂತ ನಾನು ಆಸೆ ಪಡ್ತೇನೆ, ನಿರೀಕ್ಷಿಸ್ತೇನೆ.